ಮಾತಾಡೆ ಗೌರಿ ಮಾತಾಡೆ ಮಾತಾಡೆ ಗೌರಿ ಮಾತಾಡೆ ಮಾತಾಡೆ ನಿನ್ನ ಮೌನದ ಗೌರಿ ಮಾತಾಡೆ ನಿನ್ನ ಮೌನದ ಗೌರಿ ಯಾತಕ್ಕೆ ಚಲಮನ ಕೋಟವನೊಡನೆ
ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯಮಾಡು ದೇವಿ. ಶಶಿಮೊಗದ ನಸುನಗೆಯ ಪಾಲೆ ಕೆಸೆವ ಕರ್ಣದಿ ಮುತ್ತಿನೋಲೆ. ಶಶಿಮೊಗದ ನಸುನಗೆಯ ಪಾಲೆ ಕೆಸೆವ ಕರ್ಣದಿ ಮುತ್ತಿನೋಲೆ. ನಸು ನಗುವ ಪಲ್ಲ ಗುಣಶೀಲೆ ದೇವಿ. ನಸು ನಗುವ ಪಲ್ಲ ಗುಣಶೀಲೆ ದೇವಿ. ಸಾಕ್ಷಿಯನ್ನ ಹೃದಯದೊಳು ನಿಂತವಳೆ ಹೃದಯದೊಳು ನಿಂತವಳೆ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯಮಾಡು ದೇವಿ. ಕೆಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು ತುಟಿನ ಪಿಕದ ರಂಬೆ. ಕೆಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು ತುಟಿನ ಪಿಕದ ರಂಬೆ. ಜಂಪು ಮದನನ ಒಳ್ಳೆ ಕತ್ತಿ ಬೊಂಬೆ. ಜಂಪು ಮದನನ ಒಳ್ಳೆ ಕತ್ತಿ ಬೊಂಬೆ. ಚಂಪಿಗೆಯ ಮುಗಿದಿದ್ದ ಶ್ರೀ ಶಾರದಾಂಬೆ ಶ್ರೀ ಶಾರದಾಂಬೆ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯಮಾಡು. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯಮಾಡು. ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಕಮಲ ಪಾಸೆ. ರವಿಕೋಟಿ ತೇಜ ಪ್ರಕಾಶೇ ಕವಿ ಜನರ ಕಮಲ ಪಾಸೆ. ಅಭಿಜನಾಪುರಿಕಾಗಿ ನೆಲೆಯಾದಿ ಕೇಶವನ. ಅಭಿಜನಾಪುರಿಕಾಗಿ ನೆಲೆಯಾದಿ ಕೇಶವನ. ಸುತನಿಗೆ ತನ್ನುತದ ಯಾಣಿವಾತೆ ಯಾಣಿವಾತೆ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯಮಾಡು. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯಮಾಡು. ಚರಣ ಕಮಲಗಳನ್ನು ದಯಮಾಡು. ಚರಣ ಕಮಲಗಳನ್ನು ದಯಮಾಡು. ಪರವೀರ ನಿವಾಸಿ ತಿರುಗಿ.
ದೇವಕಿ ಪರಮಾನಂದಂ ಕೃಷ್ಣಪದ ಜಗತ್ತು ಶ್ರೀ ಮನುಷ್ಯ ಜಾತಿ ಒಂದೇ ವರಂ ಅಂತ ಮಹಾಕವಿ ಹೇಳಿದ್ದಾರೆ ಅವರು. ಅವೆಲ್ಲ ಒಂದೇ ಜಾತಿ, ಅದು ಪ್ರಶ್ನೆ ಇಲ್ಲ. ಆದರೆ ಮತ್ತೆ ಪುನಃ ಅದರಲ್ಲಿ ಪ್ರಕೃತಿ ಸಹಜವಾದಂತ ಪುರುಷ ಸ್ತ್ರೀ, ಪ್ರಕೃತಿ ಸಹಜ ಅಂತ ಹೇಳಿಲ್ಲ, ಸಹಜವಾದಂತ ಪ್ರಕ್ರಿಯೆ ಬೇರೆ ಬೇರೆ ರಾಷ್ಟ್ರದಲ್ಲಿ ನಮಗೆ ಬದುಕೊಂಡು ಪ್ರಾದೇಶಿಕವಾದಂತ ಒಂದು ಬೇರೆ ಬೇರೆ ನೆಲೆಗಳಲ್ಲಿ ಬೇರೆ ಬೇರೆ ರಾಷ್ಟ್ರೀಯದ ಚೌಕಟ್ಟಿನಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ ನಾಗರಿಕತೆಯ ಒಂದು ಸೌಭಾಗ್ಯ ನಮಗೆ ಹಿರಿಯರು ಅನುಗ್ರಹಿಸಿದ್ದಾರೆ. ಆ ಸಂದರ್ಭದಲ್ಲಿ ಈ ಭರತ ದೇಶದಲ್ಲಿ ಜಂಬೂ ದ್ವೀಪೆ ಭಾರತವರ್ಷೆ ಭರತಖಂಡೇ ಬೇರೋ ದಕ್ಷಿಣ ಪಾರ್ಶ್ವ ನಾವು ನಿತ್ಯ ಮಾಡ್ತೇವಲ್ಲ, ಗಂಗೇಚ ಯಮುನೈಚೈವ ಗೋದಾವರಿ ಸರಸ್ವತಿ, ಅಂದ್ರೆ ಇಡೀ ಭಾರತವನ್ನು ನಾವು ಕಲ್ಪಿಸಿಕೊಳ್ತೇವೆ, ಅದರೇನು ಪ್ರಶ್ನೆ ಇಲ್ಲ. ಅದರಲ್ಲೂ ಬಹಳ ವಿಶೇಷವಾಗಿ ನಮ್ಮ ಜನ್ಮ ಈ ತವಳವ ನಾಡಿನಲ್ಲಿ ಭಗವಂತ ನಮಗೆ ಕೊಟ್ಟದ್ದು ಪದ್ಧತಿ ಇತ್ತು. 12 ವರ್ಷಕ್ಕೊಮ್ಮೆ ಇಲ್ಲಿ ಬಂದು 12 ವರ್ಷ ಇಲ್ಲಿ ಅಧಿಕಾರವನ್ನು ಮಾರ್ಗದರ್ಶನ ಮಾಡಿ ಗದ್ದಿಗೆ ಪೀಠ ಅಂತ ಮಂಜುನಾಥ ದೇವರ ಈ ಕ್ಷೇತ್ರದ ಜನರು ತವಳವರವರಿಗೆ ಕೊಟ್ಟಂತ ಗೌರವ. ಪರಶುರಾಮ ಅದು ಆದಿ, ಯೋಗಿ ಮತ್ತೆ ಬಂದದ ನಂತರ. ಆ ಯೋಗಿಗಳಿಗೆ ಸೇವೆ ಮಾಡುವ ಚಾಕರಿ ಮಾಡುವವರು ಯೋಗಿಗಳು ಅಂತ ಕರೆಯುವುದು ನಾವು. ಅವರಿಂದ ತವಳವರು ಇಡೀ ಪ್ರದೇಶದವರೇ. ಅವರು ಹಿಂದೆ 12 ವರ್ಷ ಆದ ನಂತರ ಸಮುದ್ರ ಪೂಜೆ ಮಾಡಿ ಸಮುದ್ರದಲ್ಲಿ ನಿರ್ಯಾಣ ಆಗುವುದಿಲ್ಲ. ಹೇಗೆ ನಮ್ಮ ಯತಿಗಳು ಮಧ್ವಾಚಾರ್ಯರು ಶಂಕರಾಚಾರ್ಯರೆಲ್ಲ ಇಲ್ಲಿಂದ ಮತ್ತೆ ಬದ್ರಿ ತನಕ ಹೋಗಿ ಬದ್ರಿಯಿಂದ ವಸುಧಾರಕ್ಕೆ ಹೋಗಿ ಅಲ್ವಾ, ಅಂದ್ರೆ ಭೀಮಕೊಂಡೆ ಸರಸ್ವತಿಯಿಂದ ದರ್ಶನ ಮಾಡಿ ಆ ವ್ಯಾಸಪೀಠವನ್ನು ದರ್ಶನ ಮಾಡಿ ವಸುಧಾರದಿಂದ ಸ್ವರ್ಗಾರೋಹಣ ಮತ್ತೆ ನಿರ್ಯಾಣ ಆಗ್ತಾ ಇತ್ತು. ಇದೆಲ್ಲ ನಮ್ಮ ಹಿಂದೆ ಅನಾದಿಯ ಪದ್ಧತಿಗಳು. ಅಂತ ಒಂದು ವಿಶಿಷ್ಟವಾದ ಮಂಜುನಾಥ ದೇವರ ಕ್ಷೇತ್ರದ ಒಂದು ವ್ಯವಸ್ಥೆ. ಅದಕ್ಕೂ ನಮ್ಮ ಉಡುಪಿಗೂ 3 ಆಚಾರ್ಯತೆಯರಲ್ಲಿ ಓರ್ವರು
ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಅಂತ. ಆ ಆಚಾರ್ಯತೆಯ ಪರಂಪರೆಯವರು ವಾದಿರಾಜರು, ಗುರು ವಾದಿರಾಜರು. ವಾದಿರಾಜರು ನಮ್ಮ ಈ ಕ್ಷೇತ್ರದಿಂದ ಒಂದು ಅಂಶ, ಈಶ್ವರನ ಅಂಶವನ್ನು ಮಂಜುನಾಥೇಶ್ವರನಾಗಿ ಲಿಂಗ ಸ್ವರೂಪದಲ್ಲಿ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಿದರು. ಇವತ್ತು ಅದರ ವೈಭವ, ಅದರ ಆಡಳಿತದ ವ್ಯವಸ್ಥೆಗಳು, ಈ ಕಲುಷಿತವಾದಂಥ ಒಂದು ಜಗತ್ತನ್ನು ಮಾಡಲಿಕ್ಕೆ ಬಹಳ ಹಿಂದಿನಿಂದಲೂ ಬೀಜಾಸುರನ ಕಥೆಯಲ್ಲಿ ಯಕ್ಷಗಾನ ಕೇಳಿದ್ರು, ಅದರಲ್ಲೂ ಕೇಳಿದೆವು ನಾವು. ಬೇರೆ 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 ದಾನವರು, ಮಾನವರು, ನಮ್ಮೊಳಗೆ ದಾನವರು ಇರುವುದು, ನಮ್ಮೊಳಗೆ ಮಾನವರು ಇರುವುದು, ಅದರ ವ್ಯತ್ಯಾಸಗಳಿದೆ. ಎಲ್ಲ ಧರ್ಮಗಳ ವ್ಯವಸ್ಥೆಗಳಿದೆ. ಸೈತಾನ್ ಅಂತ ಹೇಳ್ತಾರೆ, ಬೇರೆ ಬೇರೆ ಹೇಳ್ತಾರೆ. ಆದರೆ ಈ ಪ್ರದೇಶದ ಒಂದು ಅಂಶ ಮಂಜುನಾಥೇಶ್ವರ ಅಂದರೆ ಈ ಕದ್ರಿಯ ಪವಿತ್ರ ಭೂಮಿ ಇದು. ಈ ಪರಿಸರದಲ್ಲಿ ನಾವೆಲ್ಲ ಸೇರಿಕೊಂಡು ಈ ದಸರಾದ ಒಂದು ಆಚರಣೆ, ವಿಜಯದಶಮಿ ಆಚರಣೆ ನಾವು ಮಾಡ್ತಾ ಇದ್ದೇವೆ. ವಿಜಯದಶಮಿ ಆಚರಣೆ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ಈ ಸಂದರ್ಭದಲ್ಲಿ ನಮಗೆ ನಮ್ಮ ಕಾಣಿಗೆ ನಾವು ಕಂಡಂಥ ಭಗವಂತ ಅವರು ಇಡೀ ವಿಶ್ವಮಾನ್ಯರು, ಇಡೀ ವಿಶ್ವವರನ್ನು ವಂದಿಸ್ತದೆ. ಅದರಲ್ಲಿ ಜಾತಿ ಧರ್ಮ ಭೇದದ ಪ್ರಶ್ನೆ ಇಲ್ಲ. ಎಲ್ಲ ಧರ್ಮದವರನ್ನು ಕರೆದುಕೊಂಡು ಅದಕ್ಕೂ ಕೆಲವರು ಟೀಕೆ ಮಾಡಿದ್ರು, ಅವರು ಅದರ ಪ್ರಶ್ನೆ ಬರುವುದಿಲ್ಲ. ಅವರನ್ನು ಅವರು ಉಪಚಾರ ಮಾಡಿದಂಥ ಒಂದು ವ್ಯವಸ್ಥೆ, ಆ ಗರಡಿಯಲ್ಲಿ ಈ ಪ್ರತಿಷ್ಠಾನ ಅನೇಕ ವರ್ಷಗಳಿಂದ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಇಂತಹ ವಿದ್ಯಾರಂಭ ಅಥವಾ ಕೃಷ್ಣವೇಷ ಸ್ಪರ್ಧೆ ಇಂಥ ಹಲವಾರು ಪ್ರಕ್ರಿಯೆಗಳನ್ನು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೆ. ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಇದು ಅಂಥದ್ರಲ್ಲಿ ಒಂದು ಭಾಗ ಇದು ಗೊಂಬೆ ಪ್ರದರ್ಶನ, ಅದರ ಜೊತೆಗೆ ಪಾರಂಪರಿಕ ತವಳವನಾಡಿನ ಪರಂಪರೆಗಳ ಪ್ರದರ್ಶನ. ಅದು ಪಳೆಯುಳಿಕೆಗಳು ಹೇಳುವುದಿಲ್ಲ, ನಮ್ಮ ಮನೆಯಲ್ಲಿ ಇಂದಿಗೆ ನಾವು ಉಪಯೋಗಿಸದಿದ್ದಂಥ ನಮ್ಮ ವ್ಯವಸ್ಥೆಗಳಿರುವಂಥ ವಸ್ತುಗಳು, ಪಳೆಯುಳಿಕೆಗಳಲ್ಲ. ಯಾಕೆ ಗೊಂಬೆ ಪ್ರದರ್ಶನ ಅಂತ? ಅದು ಮೈಸೂರು ಪ್ರಾಂತ್ಯ, ಆಂಧ್ರ, ತಮಿಳುನಾಡು ಆ ಪ್ರದೇಶದಲ್ಲಿ ನಮ್ಮ ಹಿಂದಿನ ಅನೇಕ ಸಾಧಕರುಗಳನ್ನು ಗೊಂಬೆ ಸ್ವರೂಪದಲ್ಲಿ ಸೃಷ್ಟಿಸಿ ಮನೆ ಮನೆಯಲ್ಲಿ ಆರಾಧಿಸುವಂಥದ್ದು. ಅದರ ಅರ್ಥ ಆಗ್ತದೆ, ಅವರ ಒಂದು ಶುದ್ಧ ಚಾರಿತ್ರ್ಯದ, ಅವರ ಒಂದು ಸಾಧನೆಗಳು ನಮ್ಮ ಮನೆಯೊಳಗೆ ಬರಲಿ ಅಂತ ಹೇಳುವಂಥ ಒಂದು ಕಲ್ಪನೆಯ ಪೂಜೆ. ಇದರೊಳಗಿನ ಸಮ್ಮಿಲನ ಆಗಬೇಕಲ್ಲ. ಆ ಪ್ರಯತ್ನ ಬಹಳ ಹಿಂದಿನಿಂದ ಇದು ಇತ್ತು. ನಮ್ಮವರ ಒಳಗದವರು ಮಾಡ್ತಾ ಇದ್ರು, ನಮ್ಮಲ್ಲಿಯೂ ಅದು ಬರಬೇಕು ಅಂತೇಳಿ ಅದನ್ನು ನಮ್ಮ ಈ ಸಂಸ್ಕೃತಿಯ ಒಳಗೆ ಸೇರ್ಪಡೆಗೆ ದೃಷ್ಟಿಯಿಂದ ನಾನು ಮೊನ್ನೆ ಮಹಾರಾಷ್ಟ್ರಕ್ಕೆ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಮುಂಬೈಗೆ ಹೋದಾಗ ಆ ಮಾತನ್ನು ನಾನು ಹೇಳಿದೆ. ನಾನು ಮುಂಬೈಲಿ 1000 ತನಕ ಮಕ್ಕಳು, ಎಲ್ಲದರ ಸಿಖ್ಖರು, ಮುಸಲ್ಮಾನರು, ಕ್ರಿಶ್ಚಿಯನ್ರು ತಮ್ಮ ಮಗುವನ್ನು ಕೃಷ್ಣನಾಗಿ ಹಿಡಿದುಕೊಂಡು ಬಂದಿದ್ದಾರೆ. ಅಲ್ಲಿ ಹೇಳಿದೆ, ಈ ಸಂಸ್ಕೃತಿಯ ಆ ಕಡೆ ಪರಸ್ಪರ ಹೀಗೆ 12 ವರ್ಷಕ್ಕೊಮ್ಮೆ ಯೋಗಿಗಳು ಕದರಿಗೆ ಬರ್ತಾರೋ ಹಾಗೆ ಅಲ್ಲಿಂದ ಬರ್ತಾರೋ, ಉತ್ತರ ಭಾರತದಿಂದ. ನಮ್ಮ ಮಹಾರಾಷ್ಟ್ರದ ಗೋವಿಂದ ಆರಾರೆ ಅದು ಯಾಕೆ ಇಲ್ಲಿ ಬರಬಾರದು? ನಾನು ಸುರೇಶ್ ಶೆಟ್ಟಿದ್ದಲ್ಲಿದ್ದು ಅದರಲ್ಲಿ ಮಾಧ್ಯಮದವರು ಬಹಳ ದೊಡ್ಡದಾಗಿ ಬಿಂಬಿಸಿದ್ರು. ಅಂದರೆ ಒಂದು ಸಾಹಸ ಕ್ರೀಡೆ ದೇವರ ಹೆಸರಿನಲ್ಲಿ, ಅದಕ್ಕೆ ಸರ್ಕಾರ ಮಾನ್ಯತೆ ಇದೆ. ಅಲ್ಲಿ ಸರ್ಕಾರ ಅವರಿಗೆ ಇನ್ಶೂರೆನ್ಸ್ ಕೊಡ್ತಾರೆ. ನಾನು ನಿನ್ನೆ ನಮ್ಮ ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಅವರ ಹೇಳಿದೆ, ನಮ್ಮಲ್ಲಿ ನಾವು ಇಂಥದಕ್ಕೆ ಮಾನ್ಯತೆ ಕೊಡಬೇಕು, ಕರ್ನಾಟಕದಲ್ಲಿ ಸಹಿತವಾಗಿ. ಇಲ್ಲಿ ಡಿ ಕೆ ಶಿವಕುಮಾರ್ ಬಂದಿದ್ದರು ನಮ್ಮ ಫಿಲಿಪ್ ಪರ್ವದಲ್ಲಿ. ಇಂಥದ್ದು ನಾವು ಮಾನ್ಯತೆ ಕೊಡುವಂಥ ವ್ಯವಸ್ಥೆಗಳು. ಆವಾಗ ಈ ಕ್ರೀಡೆಗಳು, ಈ ಜನಪದೀಯ ಸಂಸ್ಕೃತಿಗಳು, ಜನಪದೀಯ ವ್ಯವಸ್ಥೆಗಳು, ಇಲ್ಲಿ ನಮ್ಮ ಕಲಾವಿದರು ಬಂದಿದ್ದಾರೆ, ಅವರ ಒಂದು ಉಳಿವು ಅದಕ್ಕೆ ಕಾರಣವಾಗ್ತದೆ. ಆ ಒಂದು ಪ್ರಯತ್ನದ ಫಲಶ್ರುತಿ ಕಳೆದ ಹಲವಾರು ವರ್ಷಗಳಲ್ಲಿ ನಾವಿಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದು ಬುಟ್ಟಿಗಳಿರ್ಬೋದು, ಮೀನು ಹಿಡಿಯುವಂಥ ಬುಟ್ಟಿ ಇರ್ಬೋದು, ಎಲ್ಲವೂ ಇದೆ, ಪ್ರತಿಯೊಂದು ಇದೆ. ತೂಕದ ಸಾಮಾನುಗಳು ಇದೆ, ಪ್ರತಿಯೊಂದು ಇದೆ. ಇದು ರೈತರ ಯಾರು ಕೇಳಿದ್ರು, ಅದು ನಮ್ಮ ಒನಕೆ ಅಂದರೆ ಅವು ಇಂಥದ್ದು ಯುದ್ಧಕ್ಕೆ ಹೋಗ್ಲಿಕ್ಕಂತ, ಒನಕೆ ಯುದ್ಧಕ್ಕೆ ಹೋಗ್ಲಿಕ್ಕಲ್ಲ, ಹೊಟ್ಟೆಗೆ ಅನ್ನಕ್ಕೆ ಅದು ಅಂತ ಹೇಳಿದ್ರೆ. ಅಂದರೆ ಕಲ್ಪನೆಗಳಿಲ್ಲ. ನೇಗಿಲು ನಾಯರು ಅದರ ವ್ಯತ್ಯಾಸ ಗೊತ್ತಿಲ್ಲ, ನಮ್ಮ ಬದುಕಿನಿಂದ ಹೊರಟು ಹೋಗಿದೆ. ಅವಲಕ್ಕಿ ಕುಟ್ಟುವಂಥದ್ದು ಅದು ಅವಲಕ್ಕಿ ಕುಟ್ಟಲಿಕ್ಕೆ ಗೊತ್ತಿಲ್ಲ. ಇನ್ನು ಇದು ಎಲ್ಲವನ್ನು ನಾಳೆ ಗೂಗಲಲ್ಲಿ ಹುಡುಕಿ, ಗೂಗಲಲ್ಲಿ ಏನು ಸುಳ್ಳು ಹೇಳಿದ್ರು ನಾವು ಸತ್ಯ ಅಂತ ನಂಬುವಂಥ ಪ್ರಮೇಯ, ಜೀವನಾನುಭವದ ದೃಷ್ಟಿಯಿಂದ ನಾವು ಇದನ್ನೆಲ್ಲ ನಾವು ಮಾಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ನೀವ್ಯಾಕೆ ಟೋಪಿ ಹಾಕೊಂಡು ಕೂತ್ಕೊಂಡಿದ್ದೀವಿ ವಿಚಾರಿಸ್ಬೋದು, ಇದು ಕಲ್ತ್ಕೊಳ್ಳೋದು ಹೊಸ ಅವತಾರ ಏನು ಅಂತ. ಇಲ್ಲ, ನಮ್ಮೆಲ್ಲರೂ ಹೊಸ ಅವತಾರ. ಬಹುಶಃ ಈ ವಿಶ್ವದಲ್ಲೇ ವಿಶ್ವಸಂಸ್ಥೆ ಅಂತ ಹೇಳುವಂಥದ್ದು ಇಡೀ ವಿಶ್ವದ ಒಂದು ಆಡಳಿತಾತ್ಮಕ ವ್ಯವಸ್ಥೆಯನ್ನು ನಿಗ್ರಹಿಸುವಂಥ, ಅದಕ್ಕೊಂದು ಮಾರ್ಗದರ್ಶನ ಮಾಡುವಂಥ ವ್ಯವಸ್ಥೆ. ಇಡೀ ಜಗತ್ತೇ ಒಪ್ಪಿಕೊಂಡದ್ದು. ಮಹಾಯುದ್ಧಗಳ ನಂತರ ಇಡೀ ಜಗತ್ತೇ ಇವತ್ತು ಅದಕ್ಕೆ ಪರಿಪೂರ್ಣವಾದ ಪ್ರಭುತ್ವ, ಯುದ್ಧಗಳ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ, ಅದು ಆಗಬೇಕು. ಅದು ವಿಶ್ವಸಂಸ್ಥೆ. ಅಂದರೆ ನಾಗರಿಕ ಪ್ರಪಂಚ ನಾಗರಿಕರಾಗಿ ಉಳಿಬೇಕು, ವಿಧ್ವಂಸಕ ರೀತಿಯಲ್ಲಿ ಇರಬಾರದು ಅಂತ ಹೇಳುವಂಥ ಒಂದು ಕಲ್ಪನೆ ಬಹಳ ದೊಡ್ಡದಾಗಿ ಅದು ಮಾಡ್ತಾರೆ. ಬಹಳ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯುನೈಟೆಡ್ ನೇಷನ್, UN ಇದೆ, ಬೇರೆ ಬೇರೆ ಇದೆ. ಹಾಗೆ ನಮ್ಮ ರಾಷ್ಟ್ರೀಯತೆ ನೆಲೆಯಲ್ಲಿ ಅಥವಾ ನಮ್ಮ ಇಲ್ಲಿಯ ಧಾರ್ಮಿಕ, ನಾವೆಲ್ಲ ಹಿಂದೂಗಳು, ಅರ್ಥಾತ್ ಅದರ ಅರ್ಥ ಅದು ಜೀವನ ಧರ್ಮ, ಜೀವನ ಪದ್ಧತಿ. ಬಹಳ ಹಿಂದಿನಿಂದಲೂ ಈ ದೇಶದ ಕ್ರಮ ನೋಡಿ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಶಾನಾಯಿ ನುಡಿಸ್ಲಿಕ್ಕೆ ಹೋಗ್ಬೇಕಾದ್ರೆ ಸರಸ್ವತಿಯ ದೇವಾಲಯಕ್ಕೆ ಹೋಗಿ ನುಡಿಸಿ ಆತ ಹೋಗ್ತಾ ಇದ್ದಂತೆ. ಇಲ್ಲಿ ಮೊನ್ನೆ ನಮ್ಮ ಪೇಜಾವಶಿಗಳ ಇದಕ್ಕೆ ಭಜನೆಯವರವರು, ಅವರ ಹೆಸರು ಅವರ
ಉತ್ತರ ಕರ್ನಾಟಕಕ್ಕೆ ಬಂದರು, ಅವರು ಮುಸ್ಲಿಂ ಬಂದು ಬೇಡ ಸನದಿ BA ಸನದಿ ಅವರಿದ್ದರು. BA ಸನದಿಯವರು ಅವರು ಪ್ರಸಿದ್ಧ ಲೇಖಕರು, ಪ್ರಸಿದ್ಧ ವಿದ್ವಾಂಸರು. ಅವರೇ ಹೇಳಿದ ಮಾತು, ಅವರು ಜನ್ಮತಃ ಅವರು ಮುಸಲ್ಮಾನರು, ಮತ್ತು ಹೊರದೇಶದಿಂದ ಈ ಪ್ರದೇಶಕ್ಕೆ ಬಂದು ಕುಲವೃತ್ತಿಯಾಗಿ ಶ್ರೀಕೃಷ್ಣ ಪಾರಿಜಾತ, ಅದು ಅವರಿಗೆ ಕುಲವೃತ್ತಿ ಅಂತ. ಶ್ರೀಕೃಷ್ಣ ಪಾರಿಜಾತ ಅಂದರೆ ಕೃಷ್ಣನ ಭಾಗವತದ ಪರಿಸರ. ಆಗಿನ ಸುಂದರ ಮಹಾರಾಜ ಅವರಿಗೆ ಕೊಟ್ಟಂತ ಜೀವನ ಧರ್ಮದ ಒಂದು ಭಾಗ. ಅಂದರೆ ಈ ದೇಶದಲ್ಲಿ ಅದು ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ನಮಗೆ ಈ ಪ್ರದೇಶ ನಾವು ತೆಗೆದುಕೊಳ್ಳುವಾಗ ನಾವು ಈ ವಿಜಯ ಅಥವಾ ಕತಿರ್ಕಂಬಳ ಅಂತ ಹೇಳುವಾಗ ಈ ರಾಷ್ಟ್ರಕ್ಕೆ ದೊಡ್ಡದಾದಂಥ ರಾಷ್ಟ್ರ ಸೇವೆ ಮಾಡಿದಂಥ ಕುದ್ಮುಲರಂಗರಾಯರನ್ನು ಹೇಗೆ ನಿಲ್ಲಿತ್ತೇವೋ ಆಧುನಿಕ ವ್ಯವಸ್ಥೆಗಳಲ್ಲಿ ಜಾರ್ಜ್ ಫರ್ನಾಂಡಿಸ್ರನ್ನು ನಿಲ್ಲಿತ್ತೇವೆ. ಇಲ್ಲಿಯ ಪಕ್ಕದಲ್ಲಿ ಅವರ ಹುಟ್ಟು ಮನೆ ಇರುವಂಥದ್ದು. ಇದೆಲ್ಲ ಒಂದು ನಮ್ಮ ಈ ಪ್ರದೇಶದ ಒಂದು, ನಮ್ಮ ಈ ದೇಶದ ಒಂದು ವೈಶಿಷ್ಟ್ಯತೆ. ಆದರೆ ಇಲ್ಲಿ ಕುಳಿತುಕೊಂಡು ಹೊರ ರಾಷ್ಟ್ರದ ಬಗ್ಗೆ ಜೈಕಾರ ಹಾಕುವಂಥದ್ದು ಇಲ್ಲ. ನಮಗೊಂದು ಪರದಿ ಇದೆ. ಸೀಮೋಲ್ಲಂಘನ ಅಂತ ಹೇಳುವಂಥದ್ದು ಯಕ್ಷಗಾನದ ರಂಗಸ್ಥಳದ ಹಾಗೆ. ಆ ರಂಗಸ್ಥಳದ ಒಳಗೆ ಅಂದರೆ ನಮ್ಮ ಸ್ವಧರ್ಮ, ನಮ್ಮ ಸ್ವಭಾಷೆ, ನಮ್ಮ ಮಾತೃ ಸಂಸ್ಕೃತಿ ಚೌಕಟ್ಟಿನೊಳಗೆ ಕಟ್ಟ ಕಡೆಗೆ ಎಲ್ಲಕ್ಕಿಂತ ಮಿಗಿಲಾದುದು ನಮ್ಮ ಸಂವಿಧಾನ. ಆ ಸಂವಿಧಾನದ ಚೌಕಟ್ಟಿನೊಳಗಿದ್ದಾಗ ಮಾತ್ರ ಆ ನಮ್ಮ ಸೀಮೋಲ್ಲಂಘನಕ್ಕೆ ಅರ್ಥ ಬರ್ತದೆ. ಕಟ್ಟ ಕಡೆಗೆ ಅದು ವಿಶ್ವಸಂಸ್ಥೆ, ಅದು ಮುಂದಕ್ಕೆ ಹೋಗುವ. ಆದರೆ ಈ ಚೌಕಟ್ಟನ್ನು ನಾವು ಬಿಟ್ಟು ಬಿಟ್ಟರೆ, ಈ ಚೌಕಟ್ಟಿನಲ್ಲಿ ಒಂದರ್ಥದ ಸಮಗ್ರ ಹಿಂದುತ್ವದ ಒಂದು ಚಿಂತನೆ, ರಾಷ್ಟ್ರ ಧರ್ಮದ ಚಿಂತನೆ, ಪರಸ್ಪರ ಸಹಬಾಳ್ವೆಯ ಚಿಂತನೆ ಕೊಟ್ಟಂತ ಒಂದು ಮಹಾನ್ ಸಂಸ್ಥೆ ಡಾಕ್ಟರ್ ಕೇಶವ ಹೆಡಿಗೇವಾರ್ ಅವರಿಂದ ಸಂಸ್ಥಾಪಿಸಲ್ಪಟ್ಟಂತ ರಾಷ್ಟ್ರೀಯ ಸ್ವಯಂಸೇವಕ ಸಂಘ. ಅದಕ್ಕೆ ಜಾತಿ, ಧರ್ಮ, ಪಕ್ಷ, ನಮಗೆ ಒಬ್ಬರಿಗೊಬ್ಬರಿಗೆ ಇವತ್ತು ಪಕ್ಷಗಳು ಅಂತ ಹೇಳಿದ್ರೆ ಅದೇನೋ ವೈರುಗಳು ನೋಡಿದ ಹಾಗಿಲ್ಲ. ಈ ದೇಶದಲ್ಲಿ ಪ್ರತಿಯೊಂದು ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಮಾನ್ಯವಾದುದೇ. ಬಿಜೆಪಿ ಅಧಿಕಾರ ಬಂದ ತಕ್ಷಣ ಕಾಂಗ್ರೆಸ್ ಅನ್ನು ನಾವು ಪ್ರಶ್ನೆನೇ ಇಲ್ಲ. ಇಲ್ಲಿ ನರಸಿಂಹರಾವ್ ಅವರಂತವ್ರು ಆಡಿದ್ದಾರೆ, ಇಂದಿರಾ ಗಾಂಧಿ ಅವರಂತ ಮಹಿಳೆಯ ಯಾವುದೇ ರೀತಿಯ ಅದಕ್ಕೆ ವಿಶೇಷವಾದ ಮಾನ್ಯತೆ ಇಲ್ಲದಿದ್ದಾಗ ಪ್ರಪಂಚದಲ್ಲೇ ವಿಶಿಷ್ಟವಾಗಿ ಒಬ್ಬ ಮಹಿಳೆ ಆಡಿದಂಥ ದೇಶ ಇದು ನಮ್ಮ ದೇಶ. ಮೊರಾರ್ಜಿ ದೇಸಾಯಿ ಅಂತ ಆಡಿದ್ದಾರೆ. ಇದೇ ಕರ್ನಾಟಕದವರು ಮುಂದುಟ್ಟುಕೊಂಡು ಈ ವಿಶ್ವವನ್ನೇ ಆಡಿದಂಥ ದೇವೇಗೌಡರಿಂದ ನಾನು ಅವರಿವರನ್ನು ಹೆಸರಿಸುವುದಲ್ಲ. ಶಂಕರಾಚಾರ್ಯರಾಗಿದ್ದಾಗ ಅಷ್ಟು ಸಣ್ಣ ಪ್ರಾಯದಲ್ಲಿ ಜಗತ್ತಲ್ಲಿ ಸುತ್ತಿದ್ದವರು. ನಾನು ಹೆಚ್ಚದನ್ನು ವಿಸ್ತರಿಸಲಿಕ್ಕೆ ಹೋಗದೆ ಎಲ್ಲ ಬನ್ನಿ ಹರಿಕೃಷ್ಣ ಪುನೂರವರು ಬಂದ್ಬೇಡಿ. ಈ ಎಲ್ಲ ಒಂದು ಧರ್ಮಾಚರಣೆಗಳ ವ್ಯವಸ್ಥೆಗಳಲ್ಲಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು. ಒಂದು ರಾಷ್ಟ್ರಕ್ಕೆ, ಒಂದು ದೇಶಕ್ಕೆ ಸಂವಿಧಾನದಲ್ಲಿ ಹೇಗೆ ಆಡಳಿತ ಪಕ್ಷ ಇದೆಯೋ ವಿರೋಧ ಪಕ್ಷ ಅಲ್ಲದು. ಅದು ತಪ್ಪಾಗಿ ನಾವು ಗ್ರಹಿಕೆ. ಅದು ಪ್ರತಿಪಕ್ಷ. ನಾಳೆ ಪ್ರತಿಪಕ್ಷವು ನಮ್ಮ ಆಳಬೇಕು. ಆವಾಗ ಇವಾಗ ಆಡಳಿತ ಪಕ್ಷ ಅದು ಪ್ರತಿಪಕ್ಷವಾಗ್ತದೆ. ಅರ್ಥಾತ್ ಸಂವಿಧಾನದ ಒಂದು ವ್ಯವಸ್ಥೆ. ಹಾಗೆ ನಾವು ಈಗ ನಾನು ಒಬ್ಬ ಬ್ರಾಹ್ಮಣನಾದ್ರೆ, ಅವರು ಶೆಟ್ಟಿಯವರಾಗಿದ್ದರೆ ಅಥವಾ ಒಬ್ಬ ಕ್ರಿಶ್ಚಿಯನ್ ಮುಸಲ್ಮಾನ, ಅವರ ವಿರೋಧ ಹೇಗಾಗ್ತದೆ? ನಾವು ಈ ದೇಶದೊಳಗೆ ಈ ಸಂವಿಧಾನದ ಛತ್ರದೊಳಗೆ ನಮ್ಮ ಮಾತೃ ಸಂಸ್ಕೃತಿಯಲ್ಲಿ ಇಷ್ಟೇ ತಿಳಿದುಕೊಂಡ್ರೆ ಸಾಕು. ಇಲ್ಲಿ ನೇಮಂಟ್ ಬಂದಿದ್ದಾರೆ. ಕರಳು ಕಟ್ಟುವ ಹಬ್ಬ ಇಟಲಿಯಲ್ಲಿ ಇಲ್ಲ, ಅದು ಈ ತುಳುನಾಡಿನ ಸಂಸ್ಕೃತಿ. ಅಂದ್ರೆ ಇನ್ಕ್ಲೂಸಿವ್ನೆಸ್, ಇದು ನಮ್ಮ ವೈಶಿಷ್ಟ್ಯ. ಆ ನೆಲೆಯಲ್ಲಿ ನಾವು ಇವತ್ತು ವಿದ್ಯಾರಂಭ ಅಂತ ಹೇಳುವಂಥದ್ದು ಸಾರ್ವಜನಿಕ ಬೇಜಾವ ಶ್ರೀಗಳು ಅದಕ್ಕೆ ನಮಗೆ ಮಾರ್ಗದರ್ಶಕರು. ಆ ನೆಲೆಯಲ್ಲಿ ನಾವು ಮಾಡಿದ್ದವು. ವಿದ್ಯಾರಂಭ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ದದ್ದು ಕೇವಲ ಅಕ್ಷರಾಭ್ಯಾಸ ಅಲ್ಲ. ಅಕ್ಷರಾಭ್ಯಾಸ ದೇವಾಲಯಗಳಲ್ಲಾಗ್ತದೆ, ಮನೆಗಳಲ್ಲಾಗ್ತದೆ. ನಮ್ಮ ಯಾವುದೇ ಕಲೆಗಳ ಒಂದು ಹೊಸತಾದಂಥ ಆರಂಭಿಕ ವ್ಯವಸ್ಥೆಗಳು. ಈಗ ಚೆಸ್ಸಿನಲ್ಲಿ ಅವಳು ಪ್ರಭುತ್ವದ ಬದಿದ್ದಾರೆ. ಮೊನ್ನೆ ಇಡೀ ರಾಷ್ಟ್ರ ಈಶಾ ನಮ್ಮ ಶುಭಾನಂದರಾಯರ ಸೊಸೆ ಹೇಳಬಹುದಲ್ಲ, ಅವಳು ಇಡೀ ಇವತ್ತು ವರ್ಲ್ಡ್ ಲೀಡರ್, ಒನ್ ಆಫ್ ದ ವರ್ಲ್ಡ್ ಲೀಡರ್. ರೆಕಗ್ನೈಸ್ ಅವರ್ ಸೆಲ್ಫ್ ಬೈ ಆಲ್ ಮೀನ್ಸ್. ನಮ್ಗೆಲ್ಲದಕ್ಕೂ ಅವಕಾಶ ಇದೆ ಅಂತ ಎಲ್ಲ ವಿಶೇಷ ವ್ಯವಸ್ಥೆಗಳನ್ನು. ಮತ್ತು ಪ್ರತಿ ವರ್ಷ ನಾವು ವಿದ್ಯೆಯನ್ನು ಆರಂಭವನ್ನು ಮಾಡಬೇಕು ಅಂತ ಹೇಳುವ ಅವರ ಸಂದೇಶ. ಮನುಷ್ಯ ಸಾಯುವ ತನಕ, ಅವರು ಕೊನೆಯ ತನಕವೂ ಬೆಳಿಗ್ಗೆ ಒಂದು ಗಂಟೆ ಆದರೂ ಅದನ್ನು ಅಧ್ಯಯನ ಮಾಡದೆ, ಪುಸ್ತಕವನ್ನು ಓದದೆ ಅವರ ಬದುಕನ್ನು ಕಟ್ಟಿಕೊಳ್ತಿರಲಿಲ್ಲ. ಅಂದರೆ ಪ್ರತಿಯೊಬ್ಬರೂ ಅಧ್ಯಯನಿಸಿದರು. ಇವತ್ತು ಪುನೂರಿನಲ್ಲಿ ಬರಬೇಕಾದ್ರೆ ಬೆಳಿಗ್ಗೆ ಪೂಜೆಗಳನ್ನು ಮುಗಿಸಿ ವಿಷ್ಣು ಸಹಸ್ರನಾಮವನ್ನು ಹೇಳಿಯೇ ಬಂದದ್ದು. ನನಗೆ ಬೈತಾರವರು, ಹೇಳಿದರೆ ವಿಷ್ಣು ಸಹಸ್ರನಾಮ ಅಂತ. ನಾವಿನ್ನೂ ಅವರಷ್ಟು ಪಕ್ವವಾಗಲಿಲ್ಲ. ಈ ನೆಲೆಯಲ್ಲಿ ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕು. ಅದಕ್ಕೆ ನಮಗೆ ಈ ದೇಶದಲ್ಲಿ ಸರ್ವಮಾನ್ಯವಾದಂಥ ಒಂದು ಚಿಂತನೆ. ಕೆಲವರಿಗೆ ಅದೇನು RSS ಅಂದರೆ ಮುಸಲ್ಮಾನ ವಿರೋಧ ಯಾವಿರಲ್ಲ. ನೀವು ದಯವಿಟ್ಟು ಅಂತ ತಿಳಿದುಕೊಳ್ಬೇಡಿ. ಅಬ್ದುಲ್ ಕಲಾಂ ರಂತವರು ಇತ್ತೀಚೆಗೆ ನನಗೆ ಮಾರ್ಗದರ್ಶನ ಮಾಡಿದರು. ಅವರೆಲ್ಲ ಮಾರ್ಗದರ್ಶಕರು. ನನಗೆ ಪುನರೂರು ಪರಿಷತ್ತಿನ ವ್ಯವಸ್ಥೆಗೆ ದೂಡಿದ್ದರೆ ನನಗೆ ಸಾಹಿತ್ಯ ಪರಿಷತ್ನಲ್ಲಿ ನಾನು ಗುರುವಾಗಿ ಕಂಡದ್ದು ಈ ದಿನ ಬರುತ್ತೆ. ಇದೆಲ್ಲ ನಾವು ಸ್ಮರಿಸಿಕೊಳ್ಬೇಕು. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದ ರಾಷ್ಟ್ರ ತೇಲುತ್ತಿರಲಿ. ಅದು ಇನ್ನೊಬ್ಬರು ಬರೆದಲ್ಲ, ಕೈಯಾರರು ಬರೆದದ್ದು. ಅವರು ತುಳುವರು, ಅವರು ಬರೆದನ್ನು ವಿಸ್ತರಿಸಿದವರು ಈ ದಿನಬ್ಬರು. ಇದು ಈ ದೇಶ ಸಂಸ್ಕೃತಿ. ಈ ಸಂಸ್ಕೃತಿಯ ಒಂದು ನೆಲೆಯ ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟಂಥ ಒಂದು ಮಹಾನ್ ಸಂಸ್ಥೆ ಇವತ್ತು 100ನೇ ವರ್ಷ. ನೀನು ಪ್ರಧಾನಮಂತ್ರಿಯವರು ಇಡೀ ವಿಶ್ವವನ್ನೇ ಆ ನೆಲೆಯಲ್ಲಿ ಅವರು ಬೋಧಿಸಿದ್ದಾರೆ. ಆ ನೆಲೆಯಲ್ಲಿ ನಾನು ಮಿತ್ರ ರಮಣೀಕ ನಾವೆಲ್ಲ ಆ ಕಾಲದಲ್ಲಿ
ಸಂಘಕ್ಕೆ ಹೋಗಿದ್ಕೊಂಡು ನಾವು ನಮ್ಮ ಈ ವಿದ್ಯಾರ್ಥಿ ದೆಸೆಯಲ್ಲಿ ಸ್ವಲ್ಪ ಅನ್ಯಾಯ ಮಾಡದೆ ರಾಷ್ಟ್ರ ಸೇವೆಯ ಮುಖ್ಯವಾಹಿನಿಗೆ ಬಂದವರು ಆಗ ಹೊನ್ನೂರು ಇವರೆಲ್ಲ ಈಗ ಧರ್ಮಸ್ಥಳ ಹೆಗಡೆಯವರಾಗಲಿ ಪುನ್ನೂರವರಾಗಲಿ ಫೇಜಾವ್ ಶೇಖ್ ಆಗಲಿ ಆವಾಗ ನಮಗೆಲ್ಲ ಸೆಲೆಬ್ರಿಟೀಸ್ ಈ ಥರದ ಒಂದು ವ್ಯವಸ್ಥೆ ಇಂಥ ಒಂದು ಚಿಂತನೆಯಲ್ಲಿ ನಾವು ಬೆಳೆದವರು. ಈ ಮಂಜುನಾಥ ದೇವರ ಕ್ಷೇತ್ರದ ಪ್ರಧಾನ ಕ್ಷೇತ್ರದ ಅರ್ಚಕರಲ್ಲಿ ಹೊರದಂಥ ತಿರುಪತಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಅಂದರೆ ವಿಶೇಷವಾದಂಥ ಮಾನ್ಯತೆ ಪಡೆದಂಥ ಎಲ್ಲ ಯತಿಗಳಿಗೂ ಇವತ್ತು ಪಾಠ ಹೇಳುವಂಥ ವಿಶಿಷ್ಟವಾದಂಥ ವೇದ ವಿದ್ವಾಂಸರಾದಂಥ ಡಾಕ್ಟರ್ ಪ್ರಭಾಕರ ಅಡಿಗರಿಂದ ಇಲ್ಲಿ ಪೂಜೆಗೊಳ್ಳುವಂಥದ್ದು, ವಿದ್ಯಾರಂಭಕ್ಕೆ ಅನುಗ್ರಹ ಆಗುವಂಥದ್ದು ಅಥವಾ ನಮಗೆಲ್ಲಿ ಆಶೀರ್ವಾದ ಪಡೆಯುವಂಥದ್ದು ಇದು ನಮ್ಮ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರನ್ನು ವಿಶೇಷವಾಗಿ ಸ್ವಾಗತಿಸ್ತಾ ಈ ನೆಲೆಯಲ್ಲಿ ಚಿಂತನೆ ಮಾಡೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 1 ವರ್ಷದ ಪೂರ್ತಿಯ ಆಚರಣೆ ಅದು ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ನಾವು ಮಾಡಬಹುದು. ನಾವು ಮಾಧ್ಯಮದವರು ಸೇರಿಕೊಂಡು ವಿಮರ್ಶೆಗಳ ಕಾರ್ಯಕ್ರಮಗಳನ್ನು ಮಾಡಬಹುದು ಅಥವಾ ಯಾವಾಗಲೂ ವಾಕ್ಯಾರ್ಥಗೋಷ್ಠಿ ಚಿಂತನ ಮಂಥನ ಆಗಬೇಕು. ಅದು ವಿರೋಧಾಭಾಸ ಅಲ್ಲ, ಮಂಥನದಿಂದ ನವನೀತ ಆಗಬೇಕು. ಮಜ್ಜಿಗೆ ಕಳೆದಾಗ ಮೊಸರು ಕಳೆದಾಗ ಮಜ್ಜಿಗೆ ಆಗ್ತದೆ, ಆದರೆ ಜೊತೆಗೆ ನವನೀತ ಕೊಡ್ತದೆ. ನವನೀತವನ್ನು ಸಂಸ್ಕರಿಸಲ್ಪಟ್ಟಾಗ ಅದು ತುಪ್ಪ ಆಗ್ತದೆ. ತುಪ್ಪವನ್ನು ಶೇಖರಿಸಿದ್ರೆ ಅದು ಘೃತವಾಗ್ತದೆ. ಮತ್ತು ಶೇಖರಿಸಿದ್ರೆ ಅದು ನಮ್ಗೆ ಔಷಧಿ ಆಗ್ತದೆ. ಅಂತ ಔಷಧೀಯ ಚಿಂತನೆಯೊಂದಿಗೆ ಈ ರಾಷ್ಟ್ರ ಇಡೀ ವಿಶ್ವಕ್ಕೆ ಶಾಂತಿದೂತನಾಗಿ ಅಥವಾ ಸಜ್ಜನಿಕೆಯ ಸಂಸ್ಕಾರಯುತ ಬದುಕನ್ನು ಕಾಣುವ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವರೆ ನಾವು ಇನ್ನು ಈ ನಿತ್ಯೋತ್ಸವದ ನಮಗೆ ನಿತ್ಯೋತ್ಸವದ ಕಲ್ಪನೆ ಬರ್ತದೆ. ನಮಗೆ ನಮ್ಮ ನಿಸಾರ್ ಅಹಮದ್ರು ಇಲ್ಲಿ ಬಂದವರು ಹೇಳಿದ್ರು, ಇಲ್ಲಿ ಬಂದು ಹಾಡಿದ್ರು, ಹೇಳಿದ್ರು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ. ಏನೋ ಒಂದು ಅದ್ಭುತ. ಇಲ್ಲಿ ಬಂದು ನಾವು ಜೊತೆಯಾಗಿ ಸ್ವೀಕರಿಸುವಂಥ ಕಲ್ಪನೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ವಿದ್ಯಾರಂಭದ ಮೊದಲು ನಮ್ಮಲ್ಲಿ ವಿದ್ವತ್ ಸನ್ಮಾನ ಅಂತ ಇದೆ, ಅದನ್ನು ಮಾಡಿ ನಾವು ಇದಕ್ಕೆ ಚಾಲನೆ ಕೊಡೋಣ. ಪ್ರಭಾಕರ ಅಡಿಗರಿಗೆ ವಿದ್ವತ್ ಸನ್ಮಾನವನ್ನು ಮಾಡ್ತಾ ಮತ್ತು ಇವತ್ತು ಪತ್ರಿಕೋದ್ಯಮ ಮತ್ತು ಬೇರೆ ನೆಲೆಗಳಲ್ಲಿ ಸಾಧನೆಗೈದಂಥ ಕುಮಾರಿ ರಿಯಾನ ಇವರಿಗೆ ಒಂದು ಗೌರವ ಯುವ ದೃಷ್ಟಿಯಿಂದ ಗೌರವ ಮಾಡ್ತಾ ಮತ್ತೆ ಇದಕ್ಕೆ ಚಾಲನೆಯನ್ನು ಕೊಡೋಣ ಅಂತ ಹೇಳ್ತಾ ಅವರಿಗೆ ಮತ್ತೆ ಬೇಗ ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಹೇಳ್ತಾ ಜೋಶಿ ಅವರು ಹಾಗೆ ಮುಂದುವರಿಸುವಲ್ಲ, ಪ್ರಭಾಕರ್ ಜೋಶಿ ಇದ್ದಾರೆ ಮುಂದುವರಿಸುವ ಅಂತ ಹೇಳ್ತಾ ಬಹುಶಃ 104 ವರ್ಷಗಳನ್ನು ಕಂಡಂತ ವಾಗೀಶ್ವರಿ ಯಕ್ಷಗಾನ ಸಂಘದ ಒಂದು ಗೌರವಾಧ್ಯಕ್ಷ ನೆಲೆಯಲ್ಲಿ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಇಲ್ಲಿ ಶಿವಪ್ರಸಾದ್ ಪ್ರಭು ಮತ್ತು ಇವರೆಲ್ಲ ಬಂಧುಗಳು ಇವರ ಸೇವೆ ಸಮರ್ಪಣೆ ನೋಡಿ ಎಷ್ಟು ಚೆನ್ನಾಗಿ ಭಾಗವತಿಕೆ ಮಾಡಿದ್ರು. ಇಂಥ ವ್ಯವಸ್ಥೆ ನಮ್ಮ ಎಲ್ಲ ಭಜನಾ ತಂಡದವರು. ನಾನು ಹೇಳೋದು ಬೇಡ, ಈ ಸಲ ಉಂಟತ್ತ ಭಜನೆ ಅಂತ ಹೇಳ್ಕೊಂಡ್ರೆ ಅಂದ್ರೆ ಅದು ಅಧಿಕಾರಿಯುತವಾಗಿ ಇಲ್ಲಿ ಬರುವಂತ ಒಂದು ವ್ಯವಸ್ಥೆ ಎಲ್ಲರ ಮನೆಯಲ್ಲಿ ಈ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಅಪೇಕ್ಷೆಯೊಂದಿಗೆ ಪುನೂರವರ ಉಪಸ್ಥಿತಿ, ಜೋಶಿ ಅವರ ಉಪಸ್ಥಿತಿ, ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನಾವು ಸುರೇಶ್ ಶೆಟ್ಟಿ ಅವರು ದೊಡ್ಡ ಹಿರಿಯ ಧುರೀಣರವರು ಇದರಲ್ಲಿ ನಮ್ಮ ಮುಂಬೈಯಲ್ಲಿ ಕಾಂಗ್ರೆಸ್ ಪಕ್ಷದ ದೊಡ್ಡ ಹುದ್ದೆಯಲ್ಲಿ ಅಲ್ಲಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅವರು ಮಂಜುನಾಥ ದೇವರ ಭಕ್ತರು, ಅವರ ಉಪಸ್ಥಿತಿಯನ್ನು ಮಾಡ್ತಾ ಮಾಧ್ಯಮದ ಬಂಧುಗಳನ್ನು ಗೌರವಿಸಿ ಅಲ್ಲಿ 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 ಜಗದ್ಗುರು ಮಧ್ವಾಚಾರ್ಯರ ಜನ್ಮದಿನ ಇವತ್ತು. ಜನ್ಮದಿನ ಇಡೀ ವಿಶ್ವ ವಂದಿಸಬೇಕು. ಒಂದರ್ಥದ ಭಕ್ತಿ ಪಂಥ ಮತ್ತು ಒಂದರ್ಥದ ವಿಮರ್ಶಾ ಪಂಥ ಇದು ಎಲ್ಲರ ನೆಲೆಗಳಿಗೆ ನಮಗೆ ಬದುಕನ್ನು ಕಟ್ಟಿಕೊಟ್ಟವರು. ಮೊನ್ನೆ ತಾನೇ ಜನ ಸರ್ಕಾರ ಅವರ ಹೆಸರು ಸ್ಟಾಂಪು ಬಿಡುಗಡೆಯನ್ನು ಮಾಡಿದೆ. ಇವತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರಾಷ್ಟ್ರದವರು ಬೇರೆ ಬೇರೆ ಪ್ರದೇಶದವರು ಅವರ ಪ್ರದೇಶದವರನ್ನು ಹೇಗೆ ಸೇರ್ತಾರೋ ನಾಡಗೀತೆಯಲ್ಲಿ ಮಧ್ವವನ್ನು ಅದು ಮಾಯ ಆದಾಗ ಅದು ಇತ್ತು ಅವರಲ್ಲಿ. ಆವಾಗ ಅದಕ್ಕೆ ಶಕ್ತಿ ಕೊಟ್ಟ ನೆಲೆಯಲ್ಲಿ ಪರಿಷತ್ತು ಪ್ರಧಾನ ಭೂಮಿಗೆ ಇದ್ದರೆ ವಿಧಾನಸೌಧದೊಳಗೆ ಸರ್ಕಾರದ ಮಾನ್ಯತೆಯನ್ನು ತಂದುಕೊಟ್ಟವರು ಇದಿನವರು. ಅದನ್ನು ನಾನೀಗ ನೆನೆಸ್ತೇನೆ. ನಾಡಗೀತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ಅಲ್ವಾ ಸ್ವಾಮಿ ದಿವ್ಯಾರಣ್ಯ ಇಂಥ ಒಂದು ಪರಿಷತ್ ಇದನ್ನು ನಾನು ನೆನಪಿಸಿಕೊಳ್ತಾ ಒಂದೇ ಅಪೇಕ್ಷೆ, ಈ ನಮ್ಮ ನಾಡಿನಲ್ಲಿ ಎಲ್ಲಿಯೂ ಮಧ್ವಾಚಾರ್ಯರ ಒಂದು ಪ್ರತಿಮೆ, ಒಂದು ಸ್ಮಾರಕ ಅಥವಾ ಪ್ರತಿಮೆ ವೃತ್ತಗಳು ಇದು ಆಗಬೇಕು ಈ ನಗರದಲ್ಲಿ. ಇದು ಆಗ್ರಹಪಡಿಸ್ತಾ ಇದ್ದೇನೆ. ಎರಡನೇದಾಗಿ ಇಲ್ಲಿಂದ ದೆಹಲಿಯನ್ನು ತಲುಪುವಂತ ಯಾವುದಾದ್ರೂ ಒಂದು ವಿಮಾನ ನಿಲ್ದಾಣವೋ ಇಲ್ಲ ಯಾವುದಾದ್ರೂ ಒಂದು ಶತಾಬ್ದಿ ರೈಲಿಗೋ ಜಗದ್ಗುರು ಮಧ್ವಾಚಾರ್ಯರ ಹೆಸರು ಅಲ್ಲಿ ನಾವು ನೀವೆಲ್ಲ ಸೇರಿ ಶ್ರಮಿಸೋಣ. ಅವರ ಹೆಸರು ಅದರಲ್ಲಿ ಅವರಿಗೇನು ಆಗುವಂಥದ್ದಿಲ್ಲ. ನಮ್ಮ ತುಳುನಾಡು ಕೊಂಕಣ ರೈಲ್ವೆ ಅಂದರೆ ಜಾರ್ಜ್ ಫೆರ್ನಾಂಡಿಸ್. ಹಾಗೆ ಈ ತರಹದ ಒಂದು ನೆಲೆಯಲ್ಲಿ ನಾವು ನಮ್ಮ ನೆಲೆಯನ್ನು ಕಟ್ಕೊಳ್ಳೋಣ ಅಂತ ಸ್ಮರಿಸಿ ವಿರಮಿಸ್ತಾ ಇದ್ದೇವೆ. ಪ್ರಭಾಕರ ಅಡಿಗರು ಎಲ್ಲರಿಗೂ ಗೊತ್ತಿದೆ. ಡಾಕ್ಟರ್ ಪ್ರಭಾಕರ ಅಡಿಗರು ನಿನ್ನೆಯಿಂದ ಅವರಿಗೆ ಸರದಿ
ಶರದಿಟ್ಟಿದೆ ಪರ್ಯಾಯ. ಪ್ರಭಾಕರ ಅಡಿಗರ ವಿಶೇಷತೆ ಅಂದರೆ ಯಾರು ಮಾಡೋದೊಂದು ದಾಖಲಾತಿ ಅಂದರೆ ವಿಷ್ಣು ಸಹಸ್ರನಾಮನ 1ನೇ ಶ್ಲೋಕದಿಂದ 108ರ ತನಕ ಹೇಳ್ತೀರಿ ಎಲ್ಲರೂ. ಅವರು 108ರಿಂದ 1ರ ತನಕ ಹಿಂದೆ ಹೇಳೋದು ಏಕೈಕ ಅವರೊಬ್ಬರೇ ಈಗ. ಅದರಿಂದಾಗಿ ಅವರಿಗೆ ತುಂಬಾ ಲಾಭ ಕೂಡ ಸಿಕ್ಕಿದೆ. ಅವ್ರು ಹೇಳಿದ್ರು ನನ್ನ ಔಷಧಿ ಅದು ಅಂತ. ಅವರ ಅನಾರೋಗ್ಯ ಸಂದರ್ಭದಲ್ಲಿ ಪ್ರಾರಂಭಿಸಿದ್ದು. ಈಗ 108ರಿಂದ 1ರ ತನಕ ಹಿಂದೆ ಹೇಳುವಂತ ಒಂದು ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ ಅಂತ ಸಂಶೋಧನೆ ಎಲ್ಲ ಮಾಡಿದ್ದಾರೆ. ಪ್ರದೀಪ್ ಕುಮಾರ ಕಲ್ಕುರ ಅಂದ್ರೆ ನಮ್ಗೆ ಒಂದು ಗುರು ಇದ್ದಾರೆ. ನಮಗೆ ಶಾಲೆಯಲ್ಲಿ ಕಲಿಸಲಿಲ್ಲ, ಆದರೆ ಅವರ ನಡೆ ನುಡಿಗಳು ಮಾತುಗಳು ಎಲ್ಲವೂ ನಾವು ಕಲಿತೇವೆ. ಕಳೆದ 25 ವರ್ಷದಿಂದ ನಾನು ಕಲಿತಾ ಇದ್ದೇನೆ, ಇವತ್ತು ಕಲಿತಾ ಇದ್ದೇನೆ. ಅವರು ಬೆಳಿಗ್ಗೆ ನಿನ್ನೆ ಕಾಲ್ ಮಾಡಿದಾಗ ನಾನು ಹೇಳಿದೆ ನಾನು ನನ್ನ ಮಗಳನ್ನು ಕರ್ಕೊಂಡು ಬರ್ತೇನೆ ಅಂತ. ಯಾಕಂದ್ರೆ ಮೊನ್ನೆ 2 ವರ್ಷದ ಮೊದಲು ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಆಗುವಾಗ ಅವರಿಗೆ 5ನೇ ರ್ಯಾಂಕ್ ಬಂದಿದೆ. ಮೊನ್ನೆ MBA ಆಗಿದೆ, ಅದರಲ್ಲಿ 7ನೇ ರ್ಯಾಂಕ್ ಬಂದಿದೆ. ತುಳು ಲಿಪಿ ಕಲೀಲಿಕ್ಕೆ ಅವರು ಇಲ್ಲಿ ಕೂತ್ಕೊಳಿಸಿದೆ ಅಂತ ಹೇಳುವಾಗ ನಮಗೆ ಅದು ಬಹಳ ಅಭಿಮಾನವಾಯಿತು. ಮತ್ತೆ ಇಡೀ ನಮ್ಮ ಪಿಂಗಾರದ ಇಡೀ ಯೂಟ್ಯೂಬ್ ಆಗಲಿ ಅಥವಾ ವೆಬ್ ಆಗಲಿ ಎಲ್ಲವನ್ನು ಈಗ ಸದ್ಯಕ್ಕೆ ಅವರು ನೋಡ್ತಾ ಇದ್ದೀನಿ. ನಾನು 60 ಆದ್ಮೇಲೆ ಸ್ವಲ್ಪ ಹಿಂದಿನಲ್ಲಿದ್ದೇನೆ. ಅವರು ಇಡೀ ಡಿಜಿಟಲ್ ಅನ್ನು ಅವರು ನೋಡ್ತಾ ಇದ್ದಾರೆ. ಇಂಥ ಒಂದು ಅವರ ಪ್ರೋತ್ಸಾಹ ನಮಗೆ ಮಾರ್ಗದರ್ಶನ. ಪೂಜಾ ಇದಕ್ಕೆ ಹೋಗ್ಬೇಕು ಶತರುದ್ರ ಉಂಟು. ಹರಿಗುರುಭ್ಯೋ ನಮಃ. ವಾಗ್ದೇವಿ ನಮಃ. ಲಕ್ಷ್ಮೀಪದೇ ಶ್ರೀಮನ್ನಾರಾಯಣಸ್ಯ ಪಾದಪದ್ಮಾಭ್ಯಾಂ ನಮಃ. ಸುಮುಹೂರ್ತಮಸ್ತೋ ಗುರುಭ್ಯೋ ನಮಃ. ವೇದವ್ಯಾಸಾಯ ನಮಃ. ಅಶ್ವಲಾಯನಾಚಾರ್ಯೇಭ್ಯೋ ನಮಃ. ಬೋಧಾಯನಾಚಾರ್ಯೇಭ್ಯೋ ನಮಃ. ಜೈಮಿನ್ಯಾಚಾರ್ಯ ಪರಂಪರಾಯೇ ನಮಃ. ಆಂಗಿರಸಾಂಬರೇ ಶಿವನಾಶ್ವತ್ರಿಯಾರ್ಹೇಯ ಪ್ರವರಾನ್ವಿತಾಶ್ವಲಾಶ್ವಲಾಯನ ಸೂತ್ರ ಹರಿಕ್ಷಾಖ್ಯಾಧ್ಯಾಯಿ ಪ್ರಭಾಕರ ಧರ್ಮಾಮೃತೋಭಿವಾದಯನುಜ್ಞಾನೀಯತ ಗಂಗಣಪತಯೇ ನಮಃ. ವಿಶ್ವಂಭರಾಯ ನಮಃ. ಕ್ಷಿಪ್ರಪ್ರಹಾರಾಯ ನಮಃ. ಪ್ರಾರ್ಥಯಾಮಿ ನಿರ್ವಿಘ್ನತಾ ಸಿದ್ಧಿರಸ್ತು ಪರಮಾತ್ಮನೇ ನಮಃ. ವೇದವ್ಯಾಸಾಯ ನಮಃ. ಶಾರದಾಳೇ ನಮಃ. ಪ್ರಾರ್ಥಯಾಮಿ. ಇಂದಿನ ದಿವಸ ಶಾರದಾ ಪೂಜೆ ಮಾಡಿದ್ದೇವೆ. ಹಾಗೆ ಪಾರಂಪರಿಕವಾದ ವ್ಯಾಸ ಪೂಜೆಯನ್ನು ಕೂಡ ನಡೆಸಿದ್ದೇವೆ. ಪೂಜೆಯೆಲ್ಲ ಭಗವಂತನಿಗೆ ಮುಟ್ಲಿ. ಪೂಜೆಯ ಫಲ ಏನೆಂದರೆ ಪುರುಷಾರ್ಥ ಜಾಯಂತೇನ ಇತಿ ಪೂಜಾ ಧರ್ಮ ಅರ್ಥ ಕಾಮ ಮೋಕ್ಷ. ಈ 4 ನಾವು ಮನುಷ್ಯರಾದವರು ಸಂಪಾದಿಸಬೇಕು. ನಾವು ಹೊಂತೇವೆ ಹೇಳಿದರೆ ಆಗ್ತಿಲ್ಲ. ಅದಕ್ಕೆ ಮುಖ್ಯ ಏನು ಹೇಳಿದರೆ ವಿದ್ಯೆ. ಪಂಚ ಯಜ್ಞಗಳಲ್ಲಿ ಶ್ರೇಷ್ಠವಾದ ಯಜ್ಞ ಯಾವುದು? ಜ್ಞಾನಯಜ್ಞ, ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ತಥಾ ಪರೇ ಸ್ವಾಧ್ಯಾಯಯಜ್ಞ, ಜ್ಞಾನಯಜ್ಞ. ದ್ರವ್ಯಯಜ್ಞ ಅಂದರೆ ಪೂಜೆ ಜಪಾದಿಗಳು. ಆಮೇಲೆ ಹೋಮ ದ್ರವ್ಯಯಜ್ಞಗಳು. ದ್ರವ್ಯವನ್ನು ನಾವು ಅಗ್ನಿ ಮಧ್ಯದಲ್ಲಿ ತ್ಯಾಗ ಮಾಡಬೇಕು. ತಪೋಯಜ್ಞ ತಪಸ್ಸು ಮಾಡಬೇಕು. ತಪಸ್ಸಂದ್ರೆ ಏನು ನಮ್ಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಹೇಳ್ತೇನೆ ನೋಡಿ. ಧ್ಯಾನ ಸತ್ಯೆ ಪೂಜ್ಯ ಪೂಜಾ ತಪ ಇತ್ಯಭಿಧೀಯತೆ. ಧ್ಯಾನ ಮಾಡಬೇಕು. ನಿರಂತರ ದೇವರ ಧ್ಯಾನ ಮಾಡಿದರೆ ಅದು ತಪಸ್ಸು. ಸತ್ಯೆ ಸತ್ಯವನ್ನು ಹೇಳಬೇಕು. ಸತ್ಯ ಅಂದರೆ ಪರಮಾತ್ಮನ ನಾಮ. ಸತ್ಯ ಅಂದರೆ ಈ ಜಗತ್ತಿನ ಸತ್ಯತ್ವಕ್ಕೆ ಕಾರಣವಾದ ಪರಮಾತ್ಮನ ಆ 8 ಕೃತಿಗಳು: ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನಂ, ಆವೃತ್ತಿ, ಜ್ಞಾನಂ, ವಿಜ್ಞಾನಂ. ಆದ್ದರಿಂದ 8 ಕರ್ತೃತ್ವ ಪರಮಾತ್ಮನಿಗೆ. ಅವರ ಸ್ವಾತಂತ್ರ್ಯ ನೀಡಿದರೆ ನಾವು ಕರ್ತೃತ್ವ ನಮಗೆ. ಆದ್ದರಿಂದ ನಮಗೆ ಯಾವುದೂ ಗೊತ್ತೇ ಇಲ್ಲ. ನಿನ್ನೆ ಗೊತ್ತಿಲ್ಲ, ಇಂದು ಗೊತ್ತಿಲ್ಲ, ಮುಂದೆ ಗೊತ್ತಾಗುವುದೇ ಇಲ್ಲ. ಆದ್ದರಿಂದ ನಿನ್ನೆದ್ದು ಕೂಡ ನಾವು ಎಲ್ಲವನ್ನು ಹೇಳಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ಹಾಗಿರುವಾಗ ನಾವು ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಹಾಗಿರುವಾಗ ನಾವು ಏನು ಮಾಡಬೇಕು? ಭಗವಂತನನ್ನು ತಪಸ್ಸು ಮಾಡಬೇಕು. ತಪಸ್ಸು ಅಂದರೆ ಜ್ಞಾನ ಸತ್ಯ ಪೂಜ್ಯ ಪೂಜಾ. ಪೂಜ್ಯರು ಯಾರು? ಮೊದಲ ಪೂಜ್ಯ ಮಾತೃದೇವೋ ಭವ, ತಾಯಿ. ಮಾತೃ ಸಮೋ ಗುರು. ಗುರುಗಳಲ್ಲಿ ಅತ್ಯಂತ ಶ್ರೇಷ್ಠ ಗುರು ಅಂದರೆ ತಾಯಿ. ತಾಯಿ ಹೇಳಿದ್ದನ್ನು ನಾವು ಅನುಕರಿಸುವುದು. ತಾಯಿ ಇವನಿನ್ನ ತಂದೆ ಹೇಳಿದರೆ ಅದನ್ನು ನಾವು ನಂಬ್ತೇವೆ. ನಮಗೆ ತಾಯಿ ಯಾವುದು? ನಮಗೆ ತಾಯಿ ಅಂದರೆ ವೇದ. ವೇದವೇ ತಾಯಿ. ವೇದ ಮಾತಾ ಗಾಯತ್ರಿ. ಆದ್ದರಿಂದ
ಅಂತಹ ವೇದ ಮಾತೆ ಹೇಳಿದ್ದನ್ನು ನಾವು ತಿಳ್ಕೊಳ್ಬೇಕು. ಹಿಂದೂಗಳು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಅದಕ್ಕೆ ಯಾರೂ ಕೂಡ ತಿಳ್ಕೊಳ್ಬಾರ್ದು ಅಂತ ಇಲ್ಲ. ಅದನ್ನು ಕಲ್ಪೂರೆಲ್ಲ ಹೇಳಿದ್ರು. ನಾವು ತಿಳ್ಕೊಂಡ್ರೆ ನಾವು ಮಾನವರಾಗ್ತೇವೆ, ಇಲ್ಲಂದರೆ ದಾನವರಾಗ್ತೇವೆ. ಆದ್ದರಿಂದ ನಾವು ಮಾನವರಾಗುವುದು ಒಳ್ಳೆಯದು. ಮನು ಅಂದರೆ ಮನನ ಮಾಡಿ ಸತ್ಯವನ್ನು ಕಂಡುಕೊಂಡವ ಮನು ಭೃಗು ಮಹರ್ಷಿ. ಆದ್ದರಿಂದ ಅವನ ಅನುಗ್ರಹದಿಂದ ನಾವು ಮಾನವರಾಗಬೇಕು. ಆದ್ದರಿಂದ ಧ್ಯಾನ, ಸತ್ಯ, ಪೂಜ್ಯ, ಪೂಜಾ. ಪೂಜ್ಯರು ಯಾರು? ಒಂದು ತಾಯಿ, 2 ತಂದೆ, 3 ಗುರುಗಳು, ಆಮೇಲೆ ಮಾರ್ಗದರ್ಶಕರು. ಲೋಕಕ್ಕೆ 3 ಕಣ್ಣು ಯಾವುದು ಹೇಳಿದರೆ ಸೂರ್ಯ, ಚಂದ್ರ, ಅಗ್ನಿ. ಹಾಗೆ ನಮಗೆ 3 ಕಣ್ಣು ಅಂದರೆ ಆ ಕಣ್ಣಿನ ಹಿನ್ನೆಲೆಯಲ್ಲಿ ನಾವು ದಾರಿಯಲ್ಲಿ ನಡೆಯುತ್ತೇವೆ. ಆ ದಾರಿಯ ಕೊನೆಯಲ್ಲಿದ್ದಾನೆ ಶ್ರೀಹರಿ. ಅದನ್ನು ತೋರಿಸುವವನೇ ಗುರು. ಗುರುವಿನ ಗುಲಾಮರಾಗಬೇಕು. ಗುರುವಿನ ಅನುಗ್ರಹದಿಂದ ಅಜ್ಞಾನವನ್ನು ನಾವು ಓಡಿಸಬೇಕು, ಸುಜ್ಞಾನವನ್ನು ಹೊಂದಬೇಕು, ಆ ಮಾರ್ಗದಲ್ಲಿ ಹೋಗಬೇಕು, ಕೊನೆಯನ್ನು ನಾವು ಮುಟ್ಟಬೇಕು. ವಿರಾಮ ಅಂದರೆ ಭಗವಂತ ಪರಮಾತ್ಮನನ್ನು ಮುಟ್ಟಬೇಕು. ಅದರಿಂದ ತಪಸ್ಸು ಮಾಡಬೇಕು. ಜ್ಞಾನ, ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ. ಯೋಗ ಮಾಡಬೇಕು. ಯೋಗ ಮಾಡಿ ಏನು ಮಾಡಬೇಕು? ನಾವು ಮನಸ್ಸನ್ನು ಪರಮಾತ್ಮನಲ್ಲೇ ಇರಬೇಕು. ನಾವು ಮನಸ್ಸನ್ನು ಭಗವಂತನಲ್ಲೇ ಇರಬೇಕು. ಭಗವಂತ ಎಲ್ಲಿದ್ದಾನೆ? ಎಲ್ಲಿ ಹೋದರೆ ಎಂಡಿಲ್ಲ ಈ ಜಗತ್ತಿಗೆ. ನಾವು ನಮ್ಮ ಒಳಗೆ ಹೋಗಬೇಕು. ಹೃದಯದ ಒಳಗಿದ್ದಾನೆ ಭಗವಂತ. ಹೃದಯದ ಒಳಗೆ 2 ಸತ್ಯ ಉಂಟು, ಆತ್ಮ, ಪರಮಾತ್ಮ. ಆತ್ಮ ಈ ಜಗತ್ತಿನಲ್ಲಿ ಸಿಗುವ ಸುಖವೇ ನಿಜವಾದ ಸುಖ ಅಂತ ಹೇಳಿ ಅದರ ಹಿಂದೆ ಹೋಗ್ತಾ ಇದ್ದಾನೆ. ಅದಲ್ಲ, ಸತ್ಯ ಏನು ಹೇಳಿದರೆ ಭಗವಂತನೇ. ಅವ ಒಳಗಿದ್ದುಕೊಂಡು ನಮ್ಮಿಂದ ಎಲ್ಲವನ್ನು ನಡೆಸ್ತಾ ಇದ್ದಾನೆ. ತತ್ವದೇವತೆಗಳೆಲ್ಲ ನಮ್ಮಿಂದ ಎಲ್ಲ ಕೆಲಸವನ್ನು ನಡೆಸ್ತಾರೆ. ಆದ್ದರಿಂದ ಆ ತತ್ವದೇವತೆಗಳನ್ನು ನಾವು ನಮ್ಮ ಒಳಗೆ ಕಂಡುಕೊಳ್ಬೇಕು. ಆ ತತ್ವದೇವತೆಗಳ ಅನುಗ್ರಹದಿಂದ ಭಗವಂತನ ನಾವು ತಿಳ್ಕೊಳ್ಬೇಕು. ಅವನನ್ನು ನಾವು ಸ್ಮರಿಸಬೇಕು, ಭಜಿಸಬೇಕು, ಸೇವೆ ಮಾಡಬೇಕು. ಅವನ ನಾವು ಅನುಗ್ರಹವನ್ನು ಸಂಪಾದಿಸುವ ಮುಖ್ಯ ಕೆಲಸ ಈ ಜನ್ಮದಲ್ಲಿ ಆಗಬೇಕು. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ತಥಾ ಪರೇ ಸ್ವಾಧ್ಯಾಯಜ್ಞ. ಸ್ವಾಧ್ಯಾಯ ಅಂದರೆ ಏನು? ವೇದ. ವೇದವನ್ನು ನಾವು ತಿಳ್ಕೊಳ್ಬೇಕು. ವೇದವನ್ನು ತಿಳ್ಕೊಳ್ಳುವ ಅಧಿಕಾರ ಇಲ್ಲ ಅಂತ ನಮಗೆ ಸಂಶಯ ಇದ್ದರೆ ವೇದೋಕ್ತವಾದ ವಿಚಾರವನ್ನು ನಾವು ನಮ್ಮ ಭಾಷೆಯಲ್ಲಿ ಬರೆದಂತಹ ಪುಸ್ತಕಗಳಿಂದ ತಿಳ್ಕೊಳ್ಬೇಕು. ಈ ವೇದದ ಅರ್ಥವನ್ನು ನಾವು ತಿಳ್ಕೊಂಡ್ರೆ ಅವನೇ ಶ್ರೀಹರಿ, ಅವನು ತಿಳಿಸಿಕೊಡುವವನೇ ಶ್ರೀ ಗುರು. ಆದ್ದರಿಂದ ನಾವು 4ನೇ ಯಜ್ಞ ಅಂದರೆ ಸ್ವಾಧ್ಯಾಯ ಯಜ್ಞ. ಕೊನೆಯ ಯಜ್ಞ ಜ್ಞಾನಯಜ್ಞ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ತಥಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚೇತೆ ಸಂಶಿತ ವ್ರತಾ. ಜ್ಞಾನಯಜ್ಞವನ್ನು ಅಂದರೆ ಎಲ್ಲ ಶ್ರೇಯಾನ್ ದ್ರವ್ಯಮಯಾದ ಯಜ್ಞ ಜ್ಞಾನಯಜ್ಞ ಪರಂತಪ. ದ್ರವ್ಯಾದಿ 4 ಯಜ್ಞಗಳಿಗಿಂತ ಅತ್ಯಂತ ಶ್ರೇಷ್ಠ ಅಂದರೆ ಜ್ಞಾನಯಜ್ಞ. ವಿದ್ಯಾ ಹೃದ್ಯಾಪಿ ಸಾವದ್ಯ ವಿನಯ ವಿನಯ ಸಂಪದ ಸಂಪರಿಶ್ವತ್ವೋ ವಿದ್ಯೆಯ ಚಾನವತೆಯ ನರೋ ನರೋ ಶೋಭತೆ ಲೋಕೆ ಹರಿಭಕ್ತಿ ರಸಂಗಿನ. ನಮಗೆ ಜೀವನದಲ್ಲಿ ಜ್ಞಾನ ಬೇಕು. ಆ ಜ್ಞಾನ ಹರಿಭಕ್ತಿಯನ್ನು ನಮ್ಮಲ್ಲಿ ಹುಟ್ಟಿಸಬೇಕು. ಆ ಯಜ್ಞವೇ ಪರಮಾತ್ಮನ ಸನ್ನಿಧಾನ ಪ್ರಾಪ್ತಿಗೆ ಕಾರಣ. ಮುಖಾಂತರ ನಾವು ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಬಹುದು. ಆ ಹಿನ್ನೆಲೆಯಲ್ಲಿ ಶಾರದಾ ಪೂಜೆ, ವ್ಯಾಸ ಪೂಜೆ ನಡೆದಿದೆ. ಎಲ್ಲರೂ ಕೂಡ ಅಕ್ಷರವನ್ನು ತಿಳ್ಕೊಳ್ಳಿ, ಶಬ್ದಗಳನ್ನು ತಿಳ್ಕೊಳ್ಳಿ. ಅದು ಸಂಸ್ಕೃತ ಆಗಲಿ. ಭಾಷಾಸು ಮುಖ್ಯ ಮಧುರ ದಿವ್ಯಾ ಗೀರ್ವಾಣ ಭಾರತಿ. ತುಂಬ ಭಾಷೆ ಉಂಟು. ನನಗೆ ಇಂಗ್ಲಿಷ್ ಬರ್ತದೆ, ನನಗೆ ಫ್ರೆಂಚ್ ಬರ್ತದೆ, ರಷ್ಯನ್ ಭಾಷೆ ಬರ್ತದೆ, ಜಪಾನಿ ಭಾಷೆ ಬರ್ತದೆ. ಅದು ಭಾಷೆ ಅಲ್ಲ. ನಿಜವಾದ ಭಾಷೆ ಅಂದರೆ ಸಂಸ್ಕೃತ. ಭಾಷಾಸು ಮುಖ್ಯ ಮಧುರ ದಿವ್ಯಾ ಗೀರ್ವಾಣ ಭಾರತಿ. ದೈವೀಕೇಶ. ಆದ್ದರಿಂದ ದೇವತೆಗಳು ಮಾತಾಡುವ ಭಾಷೆಯನ್ನು ನಾವು ಕಲಿಯುವ, ಅದನ್ನು ವ್ಯವಹರಿಸುವ ಆ ಉದ್ದೇಶದಿಂದ ಮೈಸೂರಿನಿಂದ ಬಂದಿದ್ದಾರೆ. ಅವರು ಹೇಳಿದ್ರು ತುಂಬ ಸಮಯದ ಹಿಂದೆ, ನನಗೆ ಸಂಸ್ಕೃತ ಕಲಿಬೇಕು, ಸಂಸ್ಕೃತ ಕಲಿಬೇಕು. ಕಲಿಬೇಕು ಅಂತ ಹೇಳುವುದಕ್ಕಿಂತ ಕಲಿಯುವುದು ಮುಖ್ಯ. ಸಂಸ್ಕೃತದ ಅಕ್ಷರಗಳನ್ನು ತಿಳ್ಕೊಂಡು ಇತರ ಭಾಷೆಗಳು ಕುತ್ತಿಗೆಯಿಂದ ಮೇಲೆ ಮಾತಾಡುವುದಾದರೆ ಸಂಸ್ಕೃತ ನಾಭಿಯಿಂದ ಮಾತಾಡ್ತೇವೆ. ನಾಭಿ ನಾದ. ನ ಅಂದರೆ ನಹ ನಯತೀತಿ ನಹ ವಾಯು, ದಹತೀತಿ ದಹ ಅಗ್ನಿ, ನದಯೋ ಸಂಯೋಗೇ ನಾದ. ವಾಯು ಅಗ್ನಿ ಸಂಯೋಗ ಆದಾಗ ನಾದ ಉಂಟಾಗ್ತದೆ. ಆದ್ದರಿಂದ ನಮ್ಮ ಶರೀರದಲ್ಲಿ ವಾಯು ಮತ್ತು ಅಗ್ನಿ ಇರುವ ತನಕ ನಮ್ಮ ಬಾಯಿಯಿಂದ ಮಾತುಗಳು ಬಂದಿರಬೇಕಾಗ್ತವು. ಸ್ಥಾನಾನಿ ವರ್ಣಾನ ಮುರಹ ಕಂಠ ಶಿರಸ್ವತ ಜಿಹ್ವಾ ಮೂಲಂಚ ದಂತಾಶ್ಚ ನಾಸಿಕೋಷ್ಠೌ ಚತಾಂಚ. ಅಷ್ಟಸ್ಥಾನಗಳು. ಅಷ್ಟಸ್ಥಾನಗಳಿಗೆ ನಾಭಿಯಿಂದ ಹೊರಟ ಆ ಗಾಳಿ ಹೃದಯಕ್ಕೆ ಬಂದು ಕಂಠಕ್ಕೆ ಬಂದು ಆ
ಆಯಾ ಸ್ಥಾನಕ್ಕೆ ಬಡಿದು ಅಕ್ಷರವಾಗಿ ಬರ್ತದೆ. ಅದರಿಂದ ಅಕ್ಷರ ಅಂದರೆ ನಾವು ಸುಮ್ಮನೆ ವ್ಯರ್ಥ ಮಾಡಿಕೊಂಡು ನಮ್ಮ ನಾಲಿಗೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಸುಗಮಂ ಭಗವನ್ನಾಮ ಜಿಹ್ವಾಶವಶವರ್ತಿನಿ ತಥಾಪಿ ನರಕಂ ಯಾಂತಿ ಧಿಕ್ ಧಿಗಸ್ತು ನರಾಧಮ. ನಾಲಿಗೆಯನ್ನು ನಾವು ಸರಿಯಾಗಿ ಬಳಸಿದರೆ ಸಂಸ್ಕೃತ ಬರ್ತದೆ. ನಾವು ಕಾಲ್ಮೆಡಿದ್ದು ಅಕ್ಕಲ ಮನಸ್ಸಿನ ಚೀನ ಕೊಚ್ಚಿದ ವ್ಯವಸ್ಥೆ ಆಪುಡು ಅಂಚದ ಕೊನೆಗೆ ಇಂಚಿನ ಎಡ್ಡೆ ಕಾರ್ಯಕ್ರಮ ನಲ್ಲಾತಿ ಮಲ್ಕೊಂದು ಪಡೆ ಪ್ರತಿ ಕಾರ್ಯಕ್ರಮಕ್ಕೆ ಇಂಕ್ಲೂಡ್ ಆಗೋಟ್ಟಿಗೆ ಆ ಪಂಡಿನ ಬಗ್ಗೆ ಎಪ್ಪಲು ಉಲ್ಲ ಇವಾಗ ಒಂಜಿ ಮಂಗಳೂರು ನನ್ನ ಉಡ್ಲಾಡ ಒಂದು ಪ್ರತಿಷ್ಠಿತವಾದ ಇಂಚಿನ ಕಾರ್ಯಕ್ರಮ ಮಾಡಿ ಪುದರ್ ಮಾಡ್ಕೊಂಡು ಬೈಕಿದ್ದಾರೆ ನನ್ನಾತಿ ಅದನ್ನ ಪುದರ್ ಈ ಸಮಾಜದ ಎಡ್ಡೆ ರೀತಿ ಉಪ್ಪಾಡಿ ಇಂಚಿನ ಕೆಲಸ ನನ್ನಲಾತ ಅದನ್ನ ಪ್ರತಿಷ್ಠಾನ ಮುಖಾಂತರ ಆವಡ್ ಮಾಡಿದೆ ಅವಕಾಶ ಹೆಂಗೆ ಇದು ಬರ್ರೆ ಕೊರಿಯರು ಮಸ್ತ್ ಖುಷಿ. ಅಕ್ಷರಾಭ್ಯಾಸ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟರು ಯಾರು ಕುತ್ಕೊಳ್ಬೋದು. ಪ್ರಭುಗಳೇ ಕುತ್ಕೊಳ್ಳಿ, ತುಳು ಕಲೀರಿ, ಕೊಂಕಣಿ ಕಲಿ, ನಾನು ಕೊಂಕಣಿ ಕಲಿತೀನಿ. ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಹಾಂ ಅವ್ರದ್ದು ಬಳಿಕ ಮಾಸ್ಟರ್ ಅವರ ಪ್ರಸಾದ ಹೇಳಿ. Cham, cham, jam, cham, nyam, tam, tham, dam, tham, nam, tam, tham, dam, tham, nam, bam, tham, bam, tham, mam, yam, ram, lam, wam, sham, sham, sam, ham, lam, sham, harihi, ಇಷ್ಟಾಗಿ ಯಂ ರಂ ಲಂ ವಂ ಶಂ ಶಂ ಸಂ ಹಂ ರಂ ಶಂ ಇದನ್ನು ನಾವು ತುಳು ಅಕ್ಷರದಲ್ಲಿ ಬರೀಬೇಕು. ಒಂದು ರೀತಿ ಮತ್ತೊಂದು ರೀತಿಯ ಬರೀ ಇಲ್ಲಿ ಸ್ವಲ್ಪ ಶುರು ಇನ್ನೊಂದು